ಕಳೆದ ಸುಮಾರು 3 ವರ್ಷಗಳಿಂದ ಟ್ರೀಟ್ಮೆಂಟ್ ತೊಗೊತಿದ್ರು. ಸೊ ಅವ್ರಿಗೆ ಥೈರಾಯ್ಡ್ ಕ್ಯಾನ್ಸರ್ ಆಗಿ ಬಂದು 3 ವರ್ಷದ ಮುಂಚೆ ನಮ್ಮ ಹತ್ರ ಬಂದರು. ಆ ಟೈಮಲ್ಲಿ ಸರ್ಜರಿ ಆದ 1 ತಿಂಗಳೊಳಗಡೆ ಕಾಯಿಲೆ ಅವ್ರಿಗೆ ಶ್ವಾಸಕೋಶದಲ್ಲಿ ಕಾಣಿಸ್ಕೊಂಡಿತ್ತು. ಥೈರಾಯ್ಡ್ ಸ್ವೆಲ್ಲಿಂಗ್ KGF ಶೂಟಿಂಗ್ ನಡೀತಿರೋ ಟೈಮಲ್ಲೇ ಕಾಣಿಸ್ಕೊಂಡಿತ್ತು ಅಂತ ಹೇಳಿದ್ರು. ಆವಾಗ ಕೆಲಸದ ಅಭಾವದಿಂದ ಅವ್ರಿಗೆ ಬರೋಕ್ಕಾಗಿರಲಿಲ್ಲ. ಈಗ ಬಂದು ತೋರಿಸ್ಕೊಂಡ್ರು. ಸೊ ಆವಾಗ ಸ್ಟೇಜ್ 4 ಅಂದರೆ ಲಂಗ್ ಸ್ಪ್ರೆಡ್ ಆಗಿದೆ ಅಂದರೆ ಆವಾಗಲೇ ಅಡ್ವಾನ್ಸ್ ಸ್ಟೇಜ್ 4. ಸೊ ಹಾಗಾಗಿ ನಾವು ಅವ್ರಿಗೆ ಟಾರ್ಗೆಟೆಡ್ ಥೆರಪಿ ಅಂತ ಶುರು ಮಾಡಿದ್ವು. ಮೊದಲಿಗೆ ಚಿಕಿತ್ಸೆಗೆ ಚೆನ್ನಾಗಿ ಸ್ಪಂದಿಸಿದ್ರು. ಸುಮಾರು 1.5 ವರ್ಷಗಳ ಕಾಲ ಟ್ಯಾಬ್ಲೆಟ್ ಅವ್ರಿಗೆ ಕೆಲಸ ಮಾಡ್ತು, ಟಾರ್ಗೆಟ್ ಥೆರಪಿ. ಅದಾದಮೇಲೆ ಪ್ರೋಗ್ರೆಸ್ ಆಯಿತು. ಅದಾದಮೇಲೆ 2ನೇ ಟಾರ್ಗೆಟೆಡ್ ಥೆರಪಿ ಕೊಟ್ವಿ. ಅದನ್ನು ಸುಮಾರು 1 ವರ್ಷಗಳ ಕಾಲ ಸ್ಪಂದಿಸ್ತು. ಅದಾದಮೇಲೆ ಮತ್ತೆ ಪ್ರೋಗ್ರೆಸ್ ಆದಾಗ ಇಮ್ಯುನೋಥೆರಪಿ ಅಂತ ಒಂದು ಇಂಜೆಕ್ಷನ್ ಟ್ರೈ ಮಾಡಿದ್ವಿ. ಬಟ್ ಆ ಇಂಜೆಕ್ಷನ್ಗೆ ಅವರು ಕಾಯಿಲೆ ಅಷ್ಟೊತ್ತಿಗೆ ಉಲ್ಬಣ ಆಗಿ ಅಷ್ಟು ಸ್ಪಂದಿಸಲಿಲ್ಲ. ಕಳೆದ 2 ತಿಂಗಳನ್ನು ಸ್ವಲ್ಪ ಹೆಲ್ತಲ್ಲಿ ಡಿಟೋರೇಷನ್ ಆಗಿತ್ತು. ಲಾಸ್ಟ್ ಒಂದು 3 ಡೇಸಿಂದ ತುಂಬ ಡಿಟೋರೇಟ್ ಆಗಿತ್ತು. ಸೊ ಬೆಳಿಗ್ಗೆ ಸುಮಾರು 10:30 ಟೈಮ್ಗೆ ಅವರು ಈ ಲೋಕನ ತ್ಯಜಿಸಿದರು. ಎಸ್ ಸರ್, ಇದ್ರ ಜೊತೆಗೆ ನೋಡೋದಾಯಿತು ಅಂತ ಹೇಳಿದರೆ ಈ ಒಂದು ಚಿಕಿತ್ಸೆಗೆ ಬೇಕಾದಂತಹ ಮೂಲ ಔಷಧಿಗಳಾಗಿರ್ಬೋದು, ಟ್ರೀಟ್ಮೆಂಟ್ಗಳಾಗಿರ್ಬೋದು, ಅದಕ್ಕೆ ಹಣ ಹೊಂದಿಸಲಿಕ್ಕೆ ಆಗದೆ ಚಿಕಿತ್ಸೆ ಇದಾಯಿತಾ ಅಥವಾ ಎಲ್ಲ ಹಣ ಎಲ್ಲ ಟ್ರೀಟ್ಮೆಂಟ್ಗೆಲ್ಲ ಬೇಕಾದಂಥ ಎಲ್ಲ ವಸ್ತುಗಳಿತ್ತು, ಆದರೆ ಚಿಕಿತ್ಸೆ ಅವರಿಗೆ ಫಲಿಸಲಿಲ್ಲ ಅನ್ನೋದಾಗುತ್ತೆ ಸರ್? ಅಲ್ಲ, ಹಣದ ಸಮಸ್ಯೆ ಏನು ಅವರು ಇರಲಿಲ್ಲ. ಈಗ ಅವರು ಟ್ರೀಟ್ಮೆಂಟ್ ನೀವು ಮಾಡಿ ಯಾವ ಇಂಜೆಕ್ಷನ್ ಹಿಡಿದ್ರೂ ನಾನು ಕೊಡ್ತೀನಿ ಅಂತ ಅಂದರು. ಸೊ ಟ್ಯಾಬ್ಲೆಟ್ಗಳ್ನ ಎಲ್ಲ ಹೇಳಿದ್ದೆಲ್ಲ ತಂದು ಕೊಟ್ಟರು. ಪಬ್ಲಿಕ್ ಅಥವಾ ಅವ್ರ ಸ್ನೇಹಿತರು ಬೇರೆಯವ್ರ ಸಹಾಯದಿಂದನೋ ಹೆಂಗೆ ಮಾಡಿ ನೀವು ಇಂಜೆಕ್ಷನ್ ಯಾವುದೇ ಕಾಸ್ಟ್ಲಿ ಅಂತ ಹೇಳಿದ್ರು ಇದು ತನ್ನಿ ನಾವು ಕೊಡಿ ಅಂತ ಹೇಳ್ಬಿಟ್ಟು. ಸೊ ಇದು ಕಾಯಿಲೆಗೆ ಉಲ್ಬಣದಿಂದ ಆಯ್ತೆ ವಿನಃ ಇದರಿಂದ ಏನಿಲ್ಲ. ಯಾವ ಟೈಮಿಗೆ ಏನು ಇಂಜೆಕ್ಷನ್ ಬೇಕೋ ಅವರು ಫ್ಯಾಮಿಲಿಯವರು ಹೇಗೋ ಹೊಂಚಿ ಎಲ್ಲ ಇಂಜೆಕ್ಷನ್ನು ತರೋರು. ಸೊ ಹಂಗಾಗಿ ಟ್ರೀಟ್ಮೆಂಟ್ ನಡೀತು. ಯಾಕಂದರೆ ಸ್ಟೇಜ್ 4 ಕ್ಯಾನ್ಸರ್ ಬಂದಾಗ ನೀವು ಖಂಡಿತವಾಗಿ ಗುಣ ಮಾಡಲಿಕ್ಕಾಗಲ್ಲ ಕೆಲವೊಂದು ಕಾಯಿಲೆಗಳಲ್ಲಿ. ಅದನ್ನು ಇದ್ದಷ್ಟು ದಿವಸ ಮುಂದೆ ಹಾಕ್ಬೋದು. ಈಗ ಆಲ್ಮೋಸ್ಟು ಸ್ಟೇಜ್ 4ಅಲ್ಲಿ 3 ವರ್ಷ ಬದುಕಿದ್ದು ಒಂದು ದೊಡ್ಡದಿದೆ. ಸೊ ಕಾಯಿಲೆ ಹೆಚ್ಚಿಗೆ ಆಗಿ ಸ್ಪಂದಿಸದೇ ಇರೋ ಕಾರಣದಿಂದ ಆಯಿತು. ಹಣಕಾಸು ಸಮಸ್ಯೆ ಏನಿರಲಿಲ್ಲ. ತುಂಬ ಪಾಸಿಟಿವ್ ವ್ಯಕ್ತಿಯಾಗಿದ್ದರು. ಯಾವುದೇ ಹಂತದಲ್ಲಿದ್ರೂ ಇಲ್ಲ ನನಗೆ ಹುಷಾರಾಗ್ತೀನಿ ಅನ್ನೋ ಒಂದು ಭಾವನೆ ಇತ್ತು. ಯಾಕಂದರೆ ಪ್ರತಿ ಸತಿನೂ ಹೆಚ್ಚಿಗೆ ಆದಾಗಲೂ ಯಾವುದೋ ಒಂದು ಮಾತ್ರ ಅವ್ರಿಗೆ ಕೆಲಸ ಮಾಡೋದು, ಅವ್ರಿಗೆ ಕಾನ್ಫಿಡೆನ್ಸ್ ಬಂದಿರೋದು. ಸೊ ಹಂಗಾಗಿ ಪಾಸಿಟಿವ್ ಆಗಿ ಈ ಸತಿನೂ ಇದಾಗ್ತಿದ್ದೀನಿ. ಬಟ್ ದುರದೃಷ್ಟವಶಾತ್ ಇಂಜೆಕ್ಷನ್ಗೆ ಅವರು ಸ್ಪಂದಿಸಲಿಲ್ಲ. ಜೊತೆಗೆ ನಿಮ್ಮ ಜೊತೆಗೆ ಏನಾದರೂ ಮಾತಾಡಬೇಕಾದ್ರೆ ಏನು ಹೇಳ್ತಿದ್ರು ಸರ್ ಅವರು? ಮಾತು ಅಂದರೆ ಅವ್ರು ತುಂಬ ಪಾಸಿಟಿವ್ ಆಗಿದ್ದರು. ಇನ್ನೂ ಭಾಳ ಸಿನಿಮಾಗಳಲ್ಲಿ ಮಾಡಬೇಕು, ಇನ್ನೂ ಒಳ್ಳೆ ಹೆಸರು ಮಾಡಬೇಕು ಅಂತ ಇತ್ತು. ನಾನು ಸುಮ್ಮನೆ ತಮಾಷೆ ಕೇಳ್ತಿದ್ದೆ, ನೆಕ್ಸ್ಟ್ KGF ಅಲ್ಲಿ ಮಾಡ್ತೀರಾ ಅಂತ. ಖಂಡಿತ ಮಾಡ್ತೀನಿ ಅಂತ ಪಾಸಿಟಿವ್ ಆಗಿದ್ದರು. ಸೊ ಅವ್ರಿಗೆ ಇಂಡಸ್ಟ್ರಿಯವರು, ಸ್ನೇಹಿತರು, ಕುಟುಂಬದ್ದು ದೊಡ್ಡ ಸಪೋರ್ಟ್ ಇತ್ತು. ಅಂದರೆ ಯಾವತ್ತೂ ನನಗೆ ಹಿಂಗಾಗುತ್ತೆ ಅನ್ನೋ ಭಾವನೆ ಅವರಿಲ್ಲ. ಇಲ್ಲ ಸರಿ ಆಗ್ತೀನಿ ಅನ್ನೋ ಭಾವನೆಯಲ್ಲೇ ಅವರಿದ್ದರು. ಸೊ ಅದವರೊಂದು ಪಾಸಿಟಿವ್ ವ್ಯಕ್ತಿ. ಬಟ್ ಆ ಪಾಸಿಟಿವ್ನೆಸ್ಸು ಟ್ರೀಟ್ಮೆಂಟ್ ಎಲ್ಲ ಸರಿ ಇಲ್ಲಿ ತನಕ ಅವ್ರಿಗೆ ಕರ್ಕೊಂಬಂತು ಅಂತ ನಾನು ಭಾವಿಸ್ತೀನಿ. ಜೊತೆಗೆ ಇನ್ನೊಂದು ಸರ್, ಕೊನೆಯ ಪ್ರಶ್ನೆ ಏನಪ್ಪ ಅಂತಂದೇಳಿದರೆ, ಈಗ ಇಲ್ಲಿವರೆಗೂ ತಾವು ಅವರನ್ನು ಹತ್ತಿರದಿಂದ ನೋಡಿ ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ರಿ, ಅಂತಹ ಒಂದು ವ್ಯಕ್ತಿ ತಮ್ಮ ಕಣ್ಮುಂದೆ ಇಲ್ಲ ಅಂದಾಗ ಹೇಗೆ ಅನ್ಸುತ್ತೆ ಸರ್? ಇಲ್ಲ, ತುಂಬ ದುರದೃಷ್ಟಕರ. ಇವಾಗ ಕನ್ನಡ ಚಿತ್ರರಂಗಕ್ಕಾದ ನಷ್ಟ, ಕನ್ನಡ ಚಿತ್ರ ರಸಿಕರಿಗಾದ ನಷ್ಟ. ಇವಾಗ ಏನಾಗುತ್ತೆ, ಯಾರೇ ಒಬ್ಬರು ತೀರ್ಕೊಂಡಾಗ ನಾವು ಕೆಲವೊಂದು ದಿವಸ ಯೋಚನೆ ಮಾಡ್ತೀವಿ, ಆಮೇಲೆ ಮರೆತುಬಿಟ್ಟು ನಾವು ಜೀವನದಲ್ಲಿ ಮುಂದೆ ಹೋಗ್ತೀವಿ. ಬಟ್ ಅವ್ರ ಕುಟುಂಬಕ್ಕಾಗೋದು ನೆಕ್ಸ್ಟ್ ತುಂಬ. ಮಕ್ಕಳಿಂದ ಸ್ವಲ್ಪ ಚಿಕ್ಕವರಿದ್ದಾರೆ, ಏನು ಆಗಿದೆ ಲಾಸು, ಅದನ್ನು ಭರಿಸೋ ಶಕ್ತಿ ಅವ್ರ ಕುಟುಂಬಕ್ಕೆ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.